ಇಲ್ಲ, ನಾನು ತಗೊಳ್ಳಲ್ಲ. ನೀವು ಕೊಟ್ಟಿರೋದು ನನಗೇನೋ ಬೇಡ 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 ಬೇಡ. ಯಾಕೆ ಬೇಡ ಅಂತ? ನೀನು ತಿನ್ಲಿ ಅಂತ ನಾನು ಇಷ್ಟೆಲ್ಲ ತೊಗೊಂಡು ಬಂದನ? ಇದನ್ನೆಲ್ಲ ಏನು ಮಾಡಲಿ ನಾನು? ಹೋಗಿ ನಾಯಿಗೆ ಹಾಕಿ. ನೀವು ತೊಗೊಂಡು ಬಂದಿರೋದು ಬೇಡ. ಮತ್ತಿದನ್ನ ಯಾರಿಗೆ ಮೋಸ ಮಾಡಿ ಎಲ್ಲಿಂದ ತೊಗೊಂಡು ಬಂದಿದ್ದೀರೋ ಏನೋ, ಇದನ್ನ ತಿಂದು ನನ್ನ ಮಗುಗೂ ನಿಮ್ಮ ಬುದ್ಧಿ ಬರೋದು ಬೇಡ ನನಗೆ. ಹೋಗಿ ಇಲ್ಲಿಂದ. ಏನು ನಡೆಯಾಕತ್ತಿಲ್ಲ? ಏನದು ಜಗಳ? ಬೇಡ ಅಂತ ಹೇಳಿದೆ ತಾನೇ? ತಗೋ ಅಂತ ಹೇಳ್ದೆ ತಾನೇ? ತಗೋ ಸುಮ್ಮನೆ ತಗೋ ಗೌರಿ. ತಗೋಬೇಕಾ? ನೀವು ತಂದಿರೋದನ್ನ ನಾನು ತಗೋಬೇಕಾ? ತಗೋತೀನಿ ನೋಡಿ. ಇವಾಗ ತಗೊಳ್ಳಿ. ಇವಾಗ ಸಮಾಧಾನ ಆಯ್ತಾ? ಹೋಗಿ ಇವಾಗ. ಏನೇ ತಿನ್ಲಿ ಅಂತ ತಂದು ಕೊಟ್ರೆ ಕೊಬ್ಬು ತೋರಿಸ್ತಿ? ಕೊಬ್ಬು ಯಾಕೋ ಭಾಳ ಮಾಡಾಕತ್ತಿದ್ದೀನಿ ನೀನು. ನೀನು ಪಾಪ ನನ್ನ ಹೆಂಡತಿ ತಿನ್ನಲಿ ಅಂತ ನಾನು ತೊಗೊಂಡು ಬಂದ್ರೆ ಅದನ್ನು ಬಿಸಾಕ್ತಿದ್ದಿ. ನಿನಗೆ ಕೊಬ್ಬು ಜಾಸ್ತಿ ಆಗೈತಿ ಅಂತ ಅನಿಸ್ತತಿ. ನಿನಗೆ ಇಷ್ಟೊಂದು ಕೋಪ ಬಂದತಿ, ಇಷ್ಟು ಸಿಟ್ಟು ನನ್ನ ಮೇಲೆ ನೀನು ತೋರ್ಸಾಕತ್ತಿದ್ದಿ. ಹೌದು, ನಾನು ನಿಮಗೆ ಸಿಟ್ಟು ತೋರ್ಸಾಕತ್ತನು. ಇಷ್ಟೇನ ಇದ್ದಿದ್ದು ಗೌರಿನ ಬೇರೆ, ಇನ್ನು ಮುಂದಿದ್ದ ಗೌರಿನ ಬೇರೆ. ನೀವು ಅನ್ಕೊಂಡಿದ್ರಿ ಅಲ್ಲ, ಏನ ಮಾಡಿದ್ರು ಈ ಗೌರಿ ಸಹಿಸ್ಕೊತಾಳು, ಈಕೆ ಮನಸ್ಸು ಬಹಳ ದೊಡ್ಡದೈತಿ, ಈಕೆಗೆ ನಾವು ಏನ ಮಾಡಿದ್ರು, ಎಷ್ಟ ಕಷ್ಟ ಕೊಟ್ಟರು, ನಾನೇನೋ ತೊಂದರೆ ಕೊಟ್ಟರು ಈಕೆ ಸಹಿಸ್ಕೊತಾಳು ಅಂತ ಅನ್ಕೊಂಡ್ಬಿಟ್ಟಿರಲ್ಲ. ಅದಕ್ಕೆ ನನಗೆ ಇಷ್ಟೆಲ್ಲ ನೀವು ತೊಂದರೆ ಕೊಡ್ತೀರಲ್ಲ. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರಿ, ನನಗೆ ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿದ್ರಿ. ಆಮೇಲೆ ಅಲ್ಲಿ ಭೂಕಂಪ ಆಗಿ ನಮ್ಮಪ್ಪ ಅಮ್ಮ ಎಲ್ಲ ಸತ್ತಿದ್ದಾನಂತ ಗೊತ್ತಾದ್ಮೇಲೆ ನನಗೆ ಮದುವೆ ಆಗೈತಿ, ನನಗೆ ಹೆಂಡತಿ ಅದಾಳು ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನಿಮ್ಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ. ಅದು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ ನಿಮಗೆ. ಆದ್ರೆ ನೀವು ನನಗೆ ಮೋಸ ಮಾಡಿದ್ರಿ. ಯಾಕೆ ಹಿಂಗೆ ಮಾಡಿದ್ರಿ ನೀವು? ನಾನು ಇವಾಗ ಏನು ಮಾಡಿದ್ದೆ ಹೇಳಿ? ಅಯ್ಯೋ ನಾನೇ ಮೋಸ ಹೋಗ್ಬಿಟ್ಟೆ. ಹೀಗಿಲ್ಲಿ ನಾನು ಭಿಕ್ಷೆ ಬೇಡ ತಿನ್ನುವಂಥ ಪರಿಸ್ಥಿತಿ ತಂದ್ಬಿಟ್ರಿ ನೀವು. ನನಗೆ ಪರಿಸ್ಥಿತಿ ತಂದ್ಬಿಟ್ರಿ. ಸಾಕು ಸುಮ್ಮನೆ. ಎಷ್ಟು ನಾಟಕ ಮಾಡ್ತಿದ್ಯಾ? ಅವತ್ತು ನೀನೇ ಇಲ್ಲಿ ಅಲ್ಲಿಂದ ಹೋಗಿದ್ರೆ ಮುಗ್ದ ಹೋಗ್ತಾ ಇತ್ತು. ಆದರೆ ನೀನು ಸುಮ್ಮನೆ ಇದ್ದೆ ಅಂದರೆ ನಿನಗೂ ನನ್ನ ಮೇಲೆ ಮನಸ್ಸಿತ್ತು ತಾನೇ? ಮನಸ್ಸಿತ್ತೋ ಇಲ್ವೋ ನಿನಗೆ? ಏನು ಮಾತಾಡ್ತಾರೆ ಇವರು? ನಾನು ಬಂದಿದ್ದು ಖಬರ್ ಇಲ್ಲ ಅವರಿಗೆ. ನಾನು ಅವಾಗಿಂದ ಅಷ್ಟು ಕರೆಯಾಕತ್ತನ, ಅವ್ರು ಕೇಳಿಸಿಲ್ಲ ಅಂದ್ರೆ ಅವ್ರ ಮಾತನಾಗ ಅವ್ರು ಅದಾರ ಏನೋ. ಪ್ರೇಮ ಎಲ್ಲಿಗಳು? ಪ್ರೇಮ ಸಾಕು ಸುಮ್ಮನಿರು. ಏನು ನಾಟಕ ಆಡಕತ್ತಿದ್ದಿ? ಅವತ್ತು ನನ್ನ ಜೊತೆ ನೀನು ಮಲ್ಕೊಂಡಿದ್ದೇ ಇಲ್ಲೋ? ನಿನಗೂ ಇಷ್ಟದಿದ್ದ ತಾನೇ ನನ್ನ ಹತ್ರ ಬಂದಿರೋದು? ಇಲ್ಲ ಅಂದಿದ್ರೆ ನೀನು ಯಾಕೆ ಬರ್ತಿದ್ದಿ? ಏನು ಮಾತಾಡ್ತೀರಿ ನೀವು? ನಾನು ಇಷ್ಟ ಇದ್ದ ನಿಮ್ಮ ಮನೆಗೆ ಬಂದಿದ್ನಿ? ನೀವು ಬಲವಂತವಾಗಿ ಹೇಳ್ಕೊಂಡು ನನಗೆ ಹೇಳೋಕ್ಕೂ ಅಸಹ್ಯ ಆಗ್ತಾ ಇದೆ. ಆದರೆ ಇವಾಗ ನನ್ನ ಮೇಲೆ ಹಾಕ್ತಾ ಇದ್ದೀರಾ ಎಲ್ಲ. ಹಾಕಿ ನಾನೊಬ್ಳು ಸಿಕ್ಕಿದ್ದೀರಲ್ಲ, ಅದಕ್ಕೆ ಎಲ್ಲರೂ ಬಂದು ನನ್ನ ಮೇಲೇನ ಹಾಕಿ. ಹೌದು, ನಾನೇ ನಿಮ್ಮನ್ನ ಇಷ್ಟಪಟ್ಟು ನಿಮ್ಮ ಜೊತೆ ಬಂದೆ. ನಾನೇ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡೆ. ನೀವು ಸುಮ್ಮನೆ ಇದ್ರು ನಾನೇ ನಿಮ್ಮ ಮೈ ಮೇಲೆ ಬಿದ್ದು ಬಂದೆ. ಹೌದಲ್ವಾ? ಅದೇ ನಿಜ. ನೀವು ಹೇಳೋದು ನಿಜ. ನಾನು ಸರಿ ಇಲ್ಲ, ನಾನು ಹುಚ್ಚಿ. ನಾನು ಯಾವನ್ನೆಲ್ಲ ನೋಡಿದ್ರು ಕರ್ಕೊಂಡು ಜೊತೆಗೆ ಮಲ್ಕೋತೀನಲ್ಲ, ಅದಕ್ಕೆ ನಾನು ಚಪ್ಪಲ್ ತಗೊಂಡು ನಾನು ಹೊಡ್ಕೋಬೇಕು ನಿಮ್ಮಂಥವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋದಕ್ಕೆ. ಗೌರಿ, ಬಾಯಿ ಮುಚ್ಚು ಗೌರಿ. ಇನ್ನೊಂದು ಮಾತಾಡಿದ್ರು ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಪಾಪ ಹೋಗ್ಲಿ, ಉಪವಾಸ ಇದ್ದಾಳಂತ ತಿನ್ನಕ್ಕೆ ತಂದುಕೊಟ್ರ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಿ, ಇಷ್ಟೆಲ್ಲ ಆಟ ಆಡ್ತಿದ್ದಿ. ಏ ಅಳಿಯಂದ್ರ, ಏನ್ರಿ ಮಾಡ್ತಾ ಇದ್ದೀರಾ? ಆ ಹುಡುಗಿ ಮೇಲೆ ಕೈ ಹಾಕತ್ತರಿ, ಕೈ ಇಳಿಸೋದನ್ನ. ಅಯ್ಯೋ ಆಂಟಿ, ನೀವು ಯಾವಾಗ ಬಂದ್ರಿ? ನೀವು ಬಂದಿರೋದನ್ನ ನಾನು ನೋಡಲೇ ಇಲ್ಲ. ಸಾರಿ ಆಂಟಿ, ನಾವು ಮಾತಾಡಿರೋದನ್ನ ನೀವೆಲ್ಲ ಕೇಳಿಸ್ಕೊಂಡ್ರು ಏನೋ. ನಾನು ನಿಮ್ಮ ಮನೆಗೆ ಬರಾಕತ್ತಿದ್ನಿ. ಅಕ್ಕ ಹೇಳಿದ್ರು ನಿಮ್ಮ ಮನೇಲಿ ನಾನು ಕೆಲಸ ಮಾಡ್ಕೊತ ಅಲ್ಲೇ ಇರಬೇಕು ಅಂತ. ಆದರೆ ಇವ್ರು ನಾನು ಹೋಗ್ಬೇಕಾದ್ರೆ ಕರೆದು ಇದನ್ನ ಕೊಡ್ತಾಯಿದ್ರು. ನಾನು ಬ್ಯಾಡ್ ಅಂದಿದ್ಕ ತಗೋ ಅಂತ ಭಯ ಆತಿದ್ರು. ಅದಕ್ಕೆ ನಾನು ಅದನ್ನ ಸಿಟ್ಟು ಬಂದು ಕೆಳಗೆ ಬಿಸಾಕಿದ್ನಿ. ಅದಕ್ಕೆ ಅವ್ರಿಗೆ ಕೋಪ ಬಂದು ನನ್ನನ್ನು ಹೊಡೆಯೋದಕ್ಕೆ ಬಂದಿದ್ದಾರೆ. ಅಮ್ಮ, ನೀ ಯಾವಾಗ ಬಂದೆ? ಈಗ ಬಂದೆ? ಏನಾಯ್ತು? ಯಾರಿದನ್ನೆಲ್ಲ ಚಳಿದ್ದು? ನೀವೇ ಎಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಅವಳಿಂದ ಹೋಗಿಲ್ವಾ? ಗೌರಿ, ನಿನಗೆ ಅವಾಗಲೇ ಹೋಗಂತ ಹೇಳಿ ನೀನು ಇನ್ನೂ ಇಲ್ಲ ಅದೇ? ಅದು ಅಕ್ಕರೆ, ನಾನು ಹೋಗತ್ತಿದ್ದೆ. ಆದರೆ ಇವ್ರು ಅದಾರಲ್ಲ, ಇವರೇ ನನಗೆ ಇದನ್ನ ಕೊಡೋಕೆ ಬಲವಂತವಾಗಿ ಬಂದರು. ನಾನು ಅದನ್ನ ತಗೋದ ಕೆಳಗೆ ಬಿಸಾಕಿರೋದಕ್ಕೆ ಸಿಟ್ಟು ಮಾಡಿಕೊಂಡು ನನ್ನನ್ನು ಹೊಡೆಯೋಕೆ ಬಂದರು. ಅಷ್ಟಾಗ ಆಂಟಿ ಬಂದು ನನ್ನನ್ನು ಕಾಪಾಡಿದರು. ಏನು ಹೇಳತ್ತಿ ನೀನು? ಇವರು ನಿನ್ನನ್ನು ತಡೆದ್ರಾ? ಹೋಗಬೇಡ ಅಂತ ಇಲ್ಲೇ ಇಟ್ಕೊಂಡು ಇದನ್ನು ಕೊಡಕತ್ತಿದ್ರ? ಅಲ್ಲ, ನಿಮ್ಗೆ ಅವಾಗಲೇ ಅಲ್ಲಿ ಕಿಚನಾಗ ಅಷ್ಟೆಲ್ಲ ಹೇಳಿದ್ರು ನೀವು ಅದನ್ನು ಆಕೆಗೆ ಕೊಡಲೇಬೇಕಂತ ಅನ್ಕೊಂಡ್ಬಿಟ್ರನ? ಹೌದು, ನಾನು ಬಂದಾಗಿಂದ ನೋಡತನ ಪ್ರೇಮ, ನಿನ್ನ ಗಂಡ ಆಕೆ ಜೊತೆ ಅಷ್ಟು ಸಿಟ್ಲೇ ನಡ್ಕೊಳತಾನ. ಮಾತಾಳೆ ಮಾಡೋದೆಲ್ಲ ಮಾಡೇ ಆಕೆಗೆ ನೀನು ಹಂಗೆ ಮಾಡಿದಿ, ನೀನು ಹಿಂಗೆ ಮಾಡಿದೆ ಅಂತ ಪಾಪ ಹುಡುಗಿಗೆ ಹೊಡ್ಯಾ ಕೊಟ್ಟಿದ್ದ. ನಾನೇನಾರ ಬಂದ ನಿಂದ್ರಲ್ಲಿಲ್ಲ ಅಂದ್ರೆ ನಿಂದಿರ್ತಿರ್ಕೆ ಇವನು ಸಮಾಧಾನ ಇಲ್ಲ, ಆಕಿನ ಹೊಡೆದ ಬಿಡ್ತಿದ್ದ.
ನಾನು ಬಂದು ಹೇಳಿದಾಗ ಸುಮ್ಮನೆ ಆಗಿದ್ದಾನ. ನಾನು ಅಷ್ಟೊತ್ತಾತು ಬಂದು ನಿಂತ ಹಾಂ ಅವಾಗ ಕರೆಯಾಕತ್ತ ನಾನು ಯಾಕೆ ಜಗಳಾಡ್ತಾರಂತಂದ್ರೂ ಸುಮ್ಮ ಅದಾರ ತಮ್ಮದ ತಾವು ನಡ್ಸ್ಯಾರ. ಈಗ ನಾನು ಜೋರು ಬಾಯಿ ಮಾಡೋದಂದ್ರೆ ಅವಾಗ ಕೇಳಿಸೈತೆ ಅವ್ರಿಗೆ. ಇಲ್ಲ ತನ್ನ ಬಾಯಿ ಮೇಲೆ ತಾನ ಅದಾನ ಅವನಂತೂ. ಅಲ್ಲ ನಿನಗೇನು ಹೇಳೇವು ನಾವು ಹಾಂ? ಅದು ಅತಿ ನನ್ನ ಕ್ಷಮಿಸ್ಬಿಡ್ರಿ. ನನಗೆ ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದು ಪ್ರೇಮ ಗೊತ್ತು ಕೇಳಿರ್ಬೇಕಿದ್ರೆ ನಾನೇನು ಸುಳ್ಳು ಹೇಳತ್ತಿಲ್ಲ. ನನಗೆ ಸಿಟ್ಟು ಬಂದರೆ ತಡ್ಕೊಳಕ್ಕೂ ಆಗೋದಿಲ್ಲ. ಆದರೆ ಈಕೆ ನಾನು ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟನು ತಿನ್ಲಿ ಅಂತೇಳಿ ಉಪವಾಸದ ಅಂತ ತಂದು ಕೊಟ್ರೆ ಅದನ್ನು ಒಗಿತಾಳಂದ್ರೆ ಸಿಟ್ಟು ಬರೋಂಗಿಲ್ಲ. ಆಕೆ ಊಟ ಮಾಡು ಎಡಿ ಪ್ರೇಮ ಕಾಲಿನಲ್ಲಿ ಒದ್ದಾಳ ಅನ್ನೋದು ಗೊತ್ತಾಗಿ ಮನಸ್ಸಿಗೆ ಎಷ್ಟು ನೋವು ಅಂತ ಗೊತ್ತ್ರಿ. ಆಕೆ ಉಪವಾಸದ ಅಂತ ಕೇಳಿ ಮನಸ್ಸು ಒದ್ದಾಡೋದಿತ್ತು. ಯಾರಾದ್ರೇನು ಎಲ್ಲರೂ ಒಂದೇ ಅಲ್ಲ, ಹೊಟ್ಟೆಯಾಗ ಕೂಸು ಬೇರೆ ಐತಿ. ಊಟ ಮಾಡಿಲ್ಲ ಅಂದ್ರೆ ತಿನ್ನೋದು ಅದನ್ನು ಹಿಂಗೆ ಬಿಸಾಕಿದ್ರೆ ಯಾರಿಗಾರು ಸಿಟ್ಟು ಬರೋಂಗಿಲ್ಲ ಹೇಳ್ರಿ? ಸಿಟ್ಟು ಬರ್ತೈತಿ. ಅವತ್ತು ನಾನು ತಪ್ಪು ಮಾಡಿರ್ಬೋದು, ನಾನು ಒಬ್ಬಂದ ತಪ್ಪಂತ ನಾ ಅನ್ಕೋತೇನೆ. ಸಿಟ್ನ್ಯಾಗ ಆಕಿಗೆ ಹಂಗೆ ಅಂದ್ಬಿಟ್ನಿ. ಸಿಟ್ನ್ಯಾಗ ಅಂದೇನಿ, ನಾನು ಕ್ಷಮಿಸ್ಬಿಡು ಗೌರಿ. ಅದು ನನ್ನ ಸಿಟ್ಟು ಬಂದರೆ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ನೀ ಫಸ್ಟ್ ಟೈಮ್ ನಾನು ಸಿಟ್ಟು ನೋಡಕತ್ತಿದ್ದಿ. ಆದ್ರೆ ಪ್ರೇಮ ನನ್ನ ಸಿಟ್ನಾಗ ತುಂಬ ಸಲ ನೋಡಿದಾಳ. ಸಿಟ್ನ್ಯಾಗ ನಾನು ಏನು ಆಗ್ತೀನೋ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಂಗಿಲ್ಲ. ನನಗೆ ಇನ್ನೊಂದು ಸರಿ ಸಿಟ್ಟು ಬರ್ಸಕ್ಕೆ ಹೋಗ್ಬೇಡ. ಹೋಗು ಇವಾಗ, ಹೋಗಿಲ್ಲಿಂದ ಹೋಗು. ಇವಾಗಲೇ ಹೋಗ್ತೀನಿ. ನಾನೇನೋ ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಾ ಇರಲಿಲ್ಲ, ನೀವೇ ನಿಂದ್ರಿಸಿ ನನ್ನ ಮಾತಾಡಿಸ್ತಾ ಇದ್ರಿ. ಇವಾಗ ನೀವೇ ಹೋಗು ಅಂತ ಇದ್ದೀರಾ? ಹೋಗ್ತೀನಿ. ಇನ್ನು ಮುಂದೆ ಯಾವತ್ತೂ ನಿಮ್ಮ ಮುಂದೆ ನಾನು ಬರಲ್ಲ. ಯಾಕೆ ದೇವ್ರೆ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಪಾಪ ಅವಳ ಜೀವನದಲ್ಲಿ? ಅವಳಿಗೆ ಯಾಕೆ ಇಷ್ಟೊಂದು ನೋವು ಕೊಡ್ತಾ ಇದೆಯಾ? ಅಪ್ಪ ಅಮ್ಮ ಹೊರಟೋದ್ರು, ಇವಾಗ ನನ್ನಿಂದನೂ ಅವಳನ್ನ ದೂರ ಮಾಡಿ ಅವಳಿಗೆ ಯಾರ ಪ್ರೀತಿನೂ ಸಿಗ್ದಿರೋ ಹಾಗೆ ಯಾಕೆ ಮಾಡ್ತಾ ಇದೆಯಾ? ಯಾರು ಏನು ಮಾಡ್ತಾ ಇದ್ದಾರೆ ಇವಾಗ? ಹಾಂ, ಏನಿಲ್ಲ ಪ್ರೇಮ, ಏನಿಲ್ಲ. ಹೋಗಿ ರೆಸ್ಟ್ ಮಾಡೋಗಿ. ತುಂಬ ಸುಸ್ತಾಗಿರ್ಬೋದು ಪಾಪ. ರೆಸ್ಟ್ ಮಾಡಿದ್ರೆ ಸ್ವಲ್ಪ ಆರಾಮಾಗ್ಬೋದು. ಹೋಗಿ ರೆಸ್ಟ್ ಮಾಡೋಗಿ. ಇಷ್ಟೊತ್ತನ ಅವಳ ಜೊತೆ ಒದರಾಡಿ ತುಂಬ ಟಯರ್ಡ್ ಆಗಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗ್ತಿರ್ಬೋದು. ನೀವು ಯಾವಾಗಲೂ ಹೀಗೆ ಅಲ್ವಾ? ಮೈಂಡ್ ಫ್ರೆಶ್ ಆಗಬೇಕಾದ್ರೆ ನಿಮ್ಮ ಜೊತೆಗೆ ಯಾರಾದರೂ ಬೇಕಾ? ಹಾಂ ಪ್ರೇಮ, ಯಾಕೆ ಈ ರೀತಿ ಮಾತಾಡತಿ? ಯಾಕೆ ಈ ರೀತಿ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡತಿ? ನನ್ನ ಮನ್ಸಿಗೆ ನೋವು ಮಾಡಿದ್ರೆ ನನಗೆ ಅಷ್ಟು ಖುಷಿ ಆಗ್ತೈತಲ್ಲ. ಖುಷಿ ಇವಾಗ ಆಗತತಿ, ಮೊದಲು ಆಗ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ನಿಮ್ಗೆ ಅವಳಿಗೆ ನೋವು ಕೊಟ್ರೆ ನನಗೆ ಖುಷಿ ಸಿಗ್ತದ. ನಿಮ್ಮ ಮುಂದೆ ಅವಳಿಗೆ ನೀವು ಅವಳನ್ನ ಮಾತಾಡ್ಸಿದ್ರ ನನಗೆ ಅವಳನ್ನ ಹೊಡಿಬೇಕು ಅಂತ ಅನಿಸ್ತದ. ಇನ್ನು ಮುಂದೆ ನೀವು ಅವಳ ಜೊತೆ ಮಾತಾಡೋದನ್ನ ಕಡಿಮೆ ಮಾಡಿದ್ರೆ ಅವಳಿಗೆ ಸರಿಯಾಗಿ ಊಟ ಸಿಗ್ತದ, ಆಮೇಲೆ ಸರಿಯಾಗಿ ನಿದ್ದೆ ಆಗ್ತದ. ಅಕಸ್ಮಾತ್ ನೀವು ಅವಳ ಜೊತೆ ಏನಾದರೂ ಮಾತಾಡಿದಾಗಲಿ, ಅವಳ ಜೊತೆ ಇದ್ದಿದ್ದೇನಾದರೂ ನಾನು ನೋಡಿದಾಗಲಿ, ಅಥವಾ ಯಾರಾದರೂ ನನಗೆ ಹೇಳಿದಾಗಲಿ ಆದರೆ ಅವಳಿಗೆ ಅವತ್ತು ಊಟ ಇರಲ್ಲ. ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ನೋಡಿದ್ರೆ ಅವಳಿಗೆ ನಾನು ಊಟ ಕೊಡಲ್ಲ. ಉಪವಾಸ ಬಿದ್ದಿರ್ತಾಳೆ ಅವತ್ತೊಂದು ದಿನ. ನೆನ್ಪುಳಿತಾ? ನಿಮ್ಮಿಂದಾಗಿ ಅವಳು ಉಪವಾಸ ಇರಬೇಕಾಗತ್ತ, ರಾತ್ರಿ ಎಲ್ಲ ಕೆಲಸ ಮಾಡಬೇಕಾಗತ್ತಾ. ಈ ರೀತಿ ಟಾರ್ಚರ್ ಮಾಡ್ತೀನಿ. ನೋಡ್ತಾ ಇರಿ, ಈ ಪ್ರೇಮ ಏನು ಅಂತ ತೋರಿಸ್ತಾನೆ ನಿಮಗೆ. ಇಲ್ಲ ಪ್ರೇಮ, ಇನ್ನು ಮುಂದೆ ಆಕೆ ಯಾರಂತ ನನಗೆ ಗೊತ್ತಿಲ್ಲ. ನಾರಂಗ ಇರ್ತಾನೆ, ಆಕೆ ನೋಡಂಗೂ ಇಲ್ಲ, ಆಕೆ ಜೊತೆ ಮಾತಾಡೋಂಗೂ ಇಲ್ಲ, ದೂರ ಇರ್ತಾನೆ. ಆಕೆಗೆ ಊಟ ಅದು ಕೊಡ್ರಿ, ಆಕೆಗೆ ನಿದ್ದಿನೂ ಆಗಲಿ. ಸರಿನಾ? ನಾನು ಇನ್ನಕ್ಕೆ ಅಂತ ಹೋಗಲ್ಲ, ಯಾವತ್ತೂ ಹೋಗಲ್ಲ. ನಿನ್ನ ಮೇಲೆ ಹಾನಿ ಮಾಡಿ ಹೇಳ್ತಾನೆ, ಬೇಕಿದ್ರೆ ನಿನ್ನ ಮೇಲೆ ಹಾನಿ ಮಾಡಿ ಹೇಳ್ತಾನೆ. ಅಯ್ಯೋ, ನನ್ನ ಮೇಲೆ ನಾ ಆನೆಲ್ಲ ಇಡಕ್ಕೆ ಹೋಗ್ಬೇಡಿ ಅಪ್ಪ. ನಿಮ್ಮ ಮೇಲೆ ಬೇಕಿದ್ರೆ ಇಟ್ಕೊಳ್ಳಿ. ನೀವು ಈ ಸುಳ್ಳು ಹಾನಿ ಮಾಡಿ ನಾನು ಇನ್ನು ಸಾಯಿಸ್ಬೇಕು ಅಂತ ಮಾಡಿದ್ರೇನು? ಸರಿ, ನನ್ನ ಮೇಲೆ ಆನೆ ಇಟ್ಕೋತಾನೆ. ಇನ್ನು ಮುಂದೆ ನಾನು ಆಕೆನ ಮಾತಾಡ್ಸಲ್ಲ, ಸರಿನಾ? ಅಮ್ಮ ನೋಡ್ದ್ಯಾ, ಅವರೇ ಮಾತಾಡಲ್ಲ ಅಂತ ಆನೆ ಹಾಕೊಂಡು ಹೋದ್ರು. ಅವರಷ್ಟು ಜಗಳಕತ್ರ ನೀನು ಕೇಳಿಸಿರ್ಲಿಲ್ಲ. ನೀನು ಯಾಕೆ ಬರಲಿಲ್ಲ? ಒಳಗೆ ಏನು ಮಾಡತ್ತಿದ್ದಿ? ಅಯ್ಯೋ ಇಲ್ಲ ಅಮ್ಮ, ನಾನು ಮೇಲೆ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿದ್ರಾಯ್ತಂತ ಮಾಡತ್ತಿದ್ದಿ. ಆಕೆ ಹೋಗಂದಿದ್ದಲ್ಲ, ಆಕೆ ನಿಮ್ಮ ಮನೆಗೆ ಹೋಗ್ತಾನೆ ಅಂತ ಅಂದಿದ್ಲು. ಅದಕ್ಕಾಗಿ ನಾನು ವಾಕಿಂಗ್ ಮಾಡ್ತಿದ್ದಿ. ಇವರು ನಾನು ಹೋಗಿರೋದನ್ನ ನೋಡಿ ಆಕಿನ ಹೋಗ್ಬೇಕಾದ್ರೆ ಆಕಿನ ತಡೆದ ಇಷ್ಟೆಲ್ಲ ನಡೆದೈತಿ. ನನಗೆ ಸೌಂಡ್ ಕೇಳಿಸ್ತಲ್ಲ, ನೀನು ಕರೆದಿದ್ದು ಕೇಳಿಸ್ತು. ಅದಕ್ಕೆ ಓಡ್ ಬನ್ನಿ. ಇಲ್ಲಿ ಬಂದು ನೋಡಿದ್ರೆ ಮತ್ತೆ ಇದು ರಾಮಾಯಣ. ಅವ್ಳಿಗೆ ತಿನ್ನೋಕ ಹಣ್ಣು, ಸ್ವೀಟು, ಬ್ರೆಡ್ಡು, ಬಿಸ್ಕಿಟು ಎಲ್ಲ ತೊಗೊಂಡು ಬಂದಿದ್ರು. ಎಲ್ಲ ನೆಲದ ಪಾಲಾಯ್ತು. ನಿನ್ನ ಗಂಡ ಮಾಡೋದೆಲ್ಲ ಮಾಡಿ ಆಕಿನ ಹೊಡ್ಯಾಕೊಂಟಾನ ಪಾಪ. ಆಕೆ ಬಸ್ರಿದಾಳಂತ ನೋಡ್ಬೇಕಾ ಇಲ್ಲ? ಆಕೆ ಮ್ಯಾಲೆ ಕೈ ಎತ್ತಾಕೊಂಟಾನ. ಎಷ್ಟಲ್ಲ ಇದಿರ್ಬೇಕು ನಿನ್ನ ಗಂಡಗ? ಭಾಳ ಆಯ್ತು ಒಂದು. ನಾಗಂದ ಏನು ಮಾಡೋದಮ್ಮ, ನಾನು ಹಣೆಬಾರಣ ಹಂಗೈತಿ. ಈ ಕಡೆ ಗಂಡ, ಈ ಕಡೆ ಇವಳು, ಮಧ್ಯದಲ್ಲಿ ನನ್ನ ಮಕ್ಕಳು ಬಂದು ಏನಾದರೂ ಕೇಳಿದ್ರೆ ಅವ್ರ ಜೊತೆ ಅವರು ಆ ರೀತಿ ಇರೋದನ್ನ ನನ್ನ ಮಕ್ಕಳು ನೋಡಿದ್ರೆ ಅವ್ರು ಏನಾದರೂ ಕೇಳಿದ್ರೆ ನಾನು ಏನು ಹೇಳ್ಬೇಕಮ್ಮ? ಅದಕ್ಕೆ ನನಗೂ ಭಯ ಆಗ್ಬಿಟ್ಟತಿ. ಅದಕ್ಕೆ ನಿಮ್ಮ ಮನೆಗೆ ನೀನು ಕಳಿಸೋದಿದ್ದೆ ಚಲೋ ಆಯಿತು. ಅದಕ್ಕೆ ಅಲ್ಲಿ ಅವಳನ್ನ ಕಳಿಸ್ಬಿಟ್ಟು. ಹೌದು ಬಿಡ, ಗುಂಡಿಯದು ಏನಾರೋ ಬಂದ್ಲಂದ್ರೆ ಆಕೆ ನೋಡಿದ್ರೆ ಆಕೆ ಎಲ್ರಿಗೂ ಹೇಳೇ ಬಿಡ್ತಾಳೆ. ಮೊದಲು ಆಕೆ ಬಾಯಿ ಸುಮ್ಮನೆ ಇರಂಗಿಲ್ಲ. ಸರಿ ಏನು ಮಾಡತ್ತಿದ್ದಿ? ಹೇಳಿದ್ನಲ್ಲಮ್ಮ ಅಡ್ಡಾಡ್ತೀನಿ ಅಂತೇಳಿ. ನೀನೇನು ಇಲ್ಲಿ ಬಂದಿದ್ದಿ? ಏನಾದರೂ ಕೆಲಸ ಆಯ್ತಾನ? ಏನಾದರೂ ಹೇಳೋದಿತ್ತಾ? ಇಲ್ಲ, ನಾನೇ ಹಂಗೆ ಬನ್ನಿ. ನನಗೂ ಮನೆಗೆ ಕುಂತು ಸಾಕಾಯಿತು. ಅವರೆಲ್ಲ ಅವ್ರನ್ನ ಕೆಲಸ ಮಾಡಕತ್ತಿದ್ರು. ಸುಂದರಿ ಮಲ್ಕೊಂಡಿದ್ಲು. ಹಾಗಾಗಿ ಅವ್ರ ಅತ್ತಿ ಆಕೆ ಐಶ್ವರ್ಯನೂ ಆಕೆ ಏನೋ ಮಾಡತ್ತಿದ್ಲು ಅಡುಗೆ ಮನ್ಯಾಗ.
ನೋಡಿದ್ನಿ ಏನು ಮಾಡತ್ತಿದ್ರಲ್ಲ, ನಾನು ಸ್ವಲ್ಪ ನಿಮ್ಮ ಮನೆಗಾದ್ರೂ ಬಂದಾಯ್ತು ಏನು ಮಾಡತ್ತಾಳ ಅಂತ ನೋಡಕ್ಕೆ ಬನ್ನಿ. ನೀನು ನೋಡಿದ್ರೆ ನಿಮ್ಮ ಮನೆಯಾಗ ಈ ರಾಮಾಯಣ ಆಗಿತ್ತು. ಸರಿ ಅದು ಅಲ್ಲೇ ಇರಲಿ, ಇವನು ಆಕಿನ ನೋಡೋದು ಬೇಡ. ನಿನ್ನ ಮಕ್ಳಿಗೆ ಗೊತ್ತಾದ್ರೆ ಸುಮ್ಮನೆ ಏನೇನೋ ಆಗತ್ತ ಮತ್ತೆ. ಅಮ್ಮ ಅದೇ ನನಗೂ ಬೇಜಾರು ಅಷ್ಟ. ಸರಿ ಅಮ್ಮ.